ಆರೋಗ್ಯವಾಗಿರಲು ಉತ್ತಮ ಗಾಢವಾದ ನಿದ್ರೆ ತುಂಬಾನೇ ಇಂಪಾರ್ಟೆಂಟು. ರಾತ್ರಿ ಸರಿಯಾಗಿ ನಿದ್ರೆ ಆಗದಿದ್ರೆ ಮರುದಿನ ನಮ್ಗೆ ಯಾವುದೇ ಕೆಲಸ ಮಾಡಲು ಇಂಟ್ರೆಸ್ಟ್ ಇರಲ್ಲ. ನೆನಪಿನ ಶಕ್ತಿ ಮತ್ತು ಏಕಾಗ್ರತೆಯ ಕೊರತೆ ಉಂಟಾಗುತ್ತದೆ. ಆಯಾಸ ಎನಿಸುತ್ತದೆ, ಸಿಡುಕುತನ ಹೆಚ್ಚಾಗುತ್ತದೆ, ಕೆಲಸದ ಸಾಮರ್ಥ್ಯ ಕಡಿಮೆ ಆಗುತ್ತದೆ. ನಿದ್ರಾಹೀನತೆಯನ್ನು ಸರಿಯಾದ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ಒದಗಿಸದಿದ್ರೆ ವ್ಯಕ್ತಿಯು ಶಾಶ್ವತ ಖಿನ್ನತೆಗೆ ಒಳಗಾಗಬಹುದು. ನಿದ್ರಾಹೀನತೆಗೆ ಹಲವು ಕಾರಣಗಳಿದ್ದು ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ. ಭಯ ಉಂಟಾದಾಗ, ಒತ್ತಡ, ಆತಂಕ ಇದ್ದಾಗ ಅಥವಾ ಚಿಂತೆ ಆವರಿಸಿದಾಗ, ಕೆಲಸದ ಸಮಸ್ಯೆ ಇರಬಹುದು, ಹಣಕಾಸಿನ ಸಮಸ್ಯೆ ಇದ್ದಾಗ, ಇಂಥದ್ರಲ್ಲಿ ಚಿಂತೆ ಹೆಚ್ಚು ಮಾಡೋದ್ರಿಂದ ನಿದ್ದೆ ಬರಲ್ಲ. ಪಾಳಿ ಕೆಲಸ, ನೈಟ್ ಶಿಫ್ಟ್ ಇದ್ದಾಗ ಕೂಡ ನಿದ್ರೆ ಸರಿಯಾಗದೆ ನಿದ್ರಾಹೀನತೆ ಸಮಸ್ಯೆಗೆ ಒಳಗಾಗಬಹುದು. ಮೈಕೈ ನೋವು ಇದ್ದಾಗ ಕೂಡ ನಿದ್ರೆ ಸರಿಯಾಗಲ್ಲ. ಮನಸ್ಸನ್ನು ಉತ್ತೇಜಿಸುವ ಪದಾರ್ಥಗಳು, ಟೀ, ಕಾಫಿ, ಮದ್ಯಪಾನ, ಧೂಮಪಾನ, ತಂಬಾಕು ಮುಂತಾದವುಗಳ ಸೇವನೆಯಿಂದ ನಿದ್ದೆ ಸರಿಯಾಗದೆ ನಿದ್ರಾಹೀನತೆ ಸಮಸ್ಯೆ ಉಂಟಾಗಬಹುದು. ಶಬ್ದ ಮಾಲಿನ್ಯದಿಂದ ಕೂಡ ನಿದ್ರಾಹೀನತೆ ಸಮಸ್ಯೆ ಉಂಟಾಗಬಹುದು. ಕುಳಿತಲ್ಲೇ ಕುಳಿತಿರೋದ್ರಿಂದ, ಅಂದ್ರೆ ದೈಹಿಕ ಶ್ರಮ ಇಲ್ಲದೆ ಇರುವಾಗ, ಅತಿಯಾದ ಆಹಾರ ಸೇವನೆಯಿಂದ, ಕಾನ್ಸ್ಟಿಪೇಷನ್ ಸಮಸ್ಯೆ ಇದ್ದಾಗ, ನಾವು ಮಲಗುವ ಸ್ಥಳ ಅಸ್ತವ್ಯಸ್ತ ಇದ್ರೆ ಆವಾಗ ಕೂಡ ಏನಾಗುತ್ತೆ, ನಿದ್ರಾಹೀನತೆ ಸಮಸ್ಯೆ ಉಂಟಾಗುತ್ತೆ. ಹಾಗಾದ್ರೆ ಈ ನಿದ್ರಾ ಸಮಸ್ಯೆ, ಇನ್ಸೋಮ್ನಿಯಾ ನಿವಾರಿಸಲು ನಾವು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು? ಮೊದಲು ಏನ್ ಮಾಡಬಾರ್ದು ಅಂತ ನೋಡೋಣ. ಚಿಂತೆ ಮಾಡಬಾರ್ದು, ಸ್ಟಾಪ್ ವರಿಂಗ್. ಯಾಕಂದ್ರೆ ಎಂಥ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಒಂದು ಪರಿಹಾರ ಇದ್ದೇ ಇರುತ್ತೆ. ಯಾವ ಕೆಲಸನೂ ಪೋಸ್ಟ್ಪೋನ್ ಮಾಡಬಾರ್ದು, ಸರಿಯಾದ ಸಮಯಕ್ಕೆ ಮುಗಿಸ್ಬೇಕು. ನನಗೆ ನಿದ್ರೆ ಬರಲ್ಲ ಅನ್ನೋ ಫೀಲಿಂಗ್, ಅಂದ್ರೆ ನೆಗೆಟಿವ್ ಫೀಲಿಂಗ್ ಮನಸ್ಸಿನಿಂದ ನಾವು ತೆಗೆದುಹಾಕಬೇಕು. ರಾತ್ರಿ ವೇಳೆ ಹೆಚ್ಚು ಆಹಾರ ಸೇವನೆ ಮಾಡಬಾರ್ದು. ನಮ್ಮ ಆಹಾರ ಹೆಚ್ಚು ಮಸಾಲೆ ಪದಾರ್ಥಗಳಿಂದ ಕೂಡಿರಬಾರ್ದು. ಟೀ, ಕಾಫಿ, ಮದ್ಯಪಾನ, ಧೂಮಪಾನ ಇವುಗಳನ್ನು ಬಿಡಬೇಕು. ಯಾಕಂದ್ರೆ ಇವು ನಮ್ಮ ನರ್ವಸ್ ಸಿಸ್ಟಮ್ ಅನ್ನು ಪ್ರಚೋದಿಸುತ್ತವೆ, ನಮ್ಮ ದೇಹವನ್ನು ರಿಲ್ಯಾಕ್ಸ್ ಆಗಲು ಬಿಡೋದಿಲ್ಲ. ದಿನದಲ್ಲಿ ಮಲಗುವುದು, ಡೇ ಸ್ಲೀಪ್ ಅವಾಯ್ಡ್ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಸಾಯಂಕಾಲ ಸಮಯದಿಂದ ಕೆಲಸದ ಸಮಯ ಹೊರತುಪಡಿಸಿ ನಾವು ಬ್ಲೂ ಲೈಟ್ ಎಕ್ಸ್ಪೋಜರ್ ಅನ್ನ ಕಡಿಮೆ ಮಾಡಬೇಕು. ಅಂದ್ರೆ ಸ್ಮಾರ್ಟ್ ಫೋನ್, ಲ್ಯಾಪ್ಟಾಪ್ಗಳ ಬಳಕೆ ಕಡಿಮೆ ಮಾಡಬೇಕು. ಇವುಗಳಿಂದ ಬರುವ ಈ ಬ್ಲೂ ಲೈಟ್ ಏನಿದೆಯಲ್ಲ, ಇದು ಮೆಲಟೋನಿನ್ ಹಾರ್ಮೋನಿನ ಉತ್ಪಾದನೆಯನ್ನು ಕಡಿಮೆಗೊಳಿಸುತ್ತದೆ. ಈ ಹಾರ್ಮೋನು ಒಳ್ಳೆ ನಿದ್ರೆಗೆ ತುಂಬಾನೇ ಇಂಪಾರ್ಟೆಂಟ್. ಇನ್ನು ಒಳ್ಳೆ ನಿದ್ರೆ ಬರಲು ಏನ್ ಮಾಡ್ಬೇಕು? ರಾತ್ರಿ ಮಲಗೋದಕ್ಕಿಂತ 2 ರಿಂದ 3 ಗಂಟೆ ಮುಂಚೆನೆ ಆಹಾರ ಸೇವನೆ ಮಾಡ್ಬೇಕು. ನಾವು ನಮ್ ಡಿನ್ನರ್ ಬೇಗ ನಾವು ತೆಗೆದುಕೊಳ್ಬೇಕು. ನಮ್ಮ ಆಹಾರ ಏನಂತಂದ್ರೆ ಸಾತ್ವಿಕವಾಗಿರಬೇಕು. ಹಸಿರು ತರಕಾರಿ, ಹಣ್ಣುಗಳ ಸೇವನೆ ಹೆಚ್ಚಿಸಬೇಕು. ಪ್ರತಿದಿನ ಅಟ್ಲೀಸ್ಟ್ 1 ಗಂಟೆ ಆದ್ರೂ ನಾವು ಫಿಸಿಕಲ್ ಎಕ್ಸರ್ಸೈಸ್ ಅಥವಾ ಯೋಗ, ಪ್ರಾಣಾಯಾಮ ಮಾಡಬೇಕು. ಕ್ಯಾಬೇಜ್, ಪತ್ತಾಗೋಬಿ ಏನಿದೆಯಲ್ಲ, ಇದನ್ನ ಚೆನ್ನಾಗಿ ಕಟ್ ಮಾಡ್ಕೊಂಡು ತುಪ್ಪದಲ್ಲಿ ಹುರಿದು ನಮ್ಮ ಆಹಾರದಲ್ಲಿ ಸ್ನ್ಯಾಕ್ಸ್ ತರ ಬಳಸಬೇಕು. ಇದರಿಂದ ಕೂಡ ಏನಂತಂದ್ರೆ ನಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಮಲಗುವ ಮುನ್ನ ಬಿಸಿ ಹಾಲು ಸೇವಿಸಬೇಕು. ಯಾಕೆಂದ್ರೆ ಹಾಲಿನಲ್ಲಿರುವ ಟ್ರಿಪ್ಟೋಫ್ಯಾನ್ ಎಂಬ ಅಮೈನೋ ಆಮ್ಲ ಗಾಢ ನಿದ್ರೆ ಬರಲು ಸಹಾಯ ಮಾಡುತ್ತದೆ. ಸೇಬು ಹಣ್ಣಿನ ಮುರಬ್ಬ, ಆಪಲ್ ಮುರಬ್ಬ ಊಟದ ಜೊತೆ ಸೇವಿಸುತ್ತಿರಬೇಕು. ಇದರಿಂದ ಕೂಡ ಚೆನ್ನಾಗಿ ನಿದ್ರೆ ಬರುತ್ತೆ. ಮ್ಯಾಗ್ನೀಷಿಯಂ ಸಪ್ಲಿಮೆಂಟ್ಸ್ ಬಳಸಬೇಕು. ಹೆಲ್ಪರ್ ಮಾಲಿಕ್ಯೂಲ್ ಅಂತ ಕರೆಸಿಕೊಳ್ಳುವ ಈ ಮ್ಯಾಗ್ನೀಷಿಯಂ ನಮ್ಮ ದೇಹದ ಮಾಂಸಖಂಡಗಳನ್ನು ರಿಲ್ಯಾಕ್ಸ್ ಆಗಿಡುತ್ತೆ. ಒತ್ತಡ, ಖಿನ್ನತೆ ಕಡಿಮೆ ಮಾಡುತ್ತದೆ. ಇದರ ಸಪ್ಲಿಮೆಂಟ್ಸ್ ತೆಗೆದುಕೊಳ್ಳಬಹುದು. ಎಪ್ಸಮ್ ಸಾಲ್ಟ್ ಅಂದ್ರೆ ಮ್ಯಾಗ್ನೀಷಿಯಂ ಸಲ್ಫೇಟ್ 1 ಬಟ್ಲು ತೆಗೆದುಕೊಂಡು ನಮ್ಮ ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ಕೂಡ ಏನಂತಂದ್ರೆ ಮೈ ಹಗುರಾಗಿ ಒಳ್ಳೆ ನಿದ್ರೆ ಬರುತ್ತೆ. ಅಶ್ವಗಂಧ, ಶಂಖಪುಷ್ಪಿ ಈ ಗಿಡಮೂಲಿಕೆಗಳನ್ನ ತೆಗೆದುಕೊಳ್ಳೋದ್ರಿಂದ ಕೂಡ ಆಯಾಸ ದೂರವಾಗಿ ಒಳ್ಳೆ ನಿದ್ರೆ ಮಾಡಬಹುದು. ಮಲಗುವ ಮುನ್ನ ಅಂಗಾಲಿಗೆ ಹರಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ಕೂಡ ಒಳ್ಳೆ ನಿದ್ರೆ ಬರುತ್ತೆ. ಮೆಂತೆ ಸೊಪ್ಪಿನ ರಸದಲ್ಲಿ ಸ್ವಲ್ಪ ಜೇನುತುಪ್ಪ ಬೆರೆಸಿ ಸೇವಿಸೋದ್ರಿಂದ ಕೂಡ ನಿದ್ರಾಹೀನತೆ ಸಮಸ್ಯೆ ನಿವಾರಣೆ ಆಗುತ್ತದೆ. ಇನ್ನು ಅರೋಮಾ ಥೆರಪಿ ಅಂದ್ರೆ ಸುಗಂಧ ಚಿಕಿತ್ಸೆಯಿಂದ ಕೂಡ ನಿದ್ರಾಹೀನತೆ ಸಮಸ್ಯೆ ನಿವಾರಿಸಬಹುದು. ಲ್ಯಾವೆಂಡರ್ ಇದು ನಮ್ಮ ಮೂಡ್ ಸುಧಾರಿಸುತ್ತದೆ, ನೋವು ನಿವಾರಕ ಆಗಿ ಕೆಲಸ ಮಾಡುತ್ತದೆ. ಲ್ಯಾವೆಂಡರ್ ಸಪ್ಲಿಮೆಂಟ್ಸ್ ಗಳನ್ನ ತೆಗೆದುಕೊಳ್ಬಹುದು ಅಥವಾ ಇದರ ಎಣ್ಣೆಯ ವಾಸನೆ, ಸ್ಮೆಲ್ ಕೂಡ ಏನಂತಂದ್ರೆ ನಿದ್ರೆಯನ್ನು ಉತ್ತೇಜಿಸುತ್ತದೆ. ಇನ್ನು ಮಲ್ಲಿಗೆ ಹೂವಿನ ವಾಸನೆ, ಇದು ಏನಂತಂದ್ರೆ ಖಿನ್ನತೆ ನಿವಾರಿಸುತ್ತದೆ. ಉಸಿರಾಟ ತೊಂದರೆ ಕೂಡ ನಿವಾರಿಸಿ ಒಳ್ಳೆ ನಿದ್ರೆ ತರಿಸುತ್ತದೆ. ನಾವು ಮನೆಯಲ್ಲಿ ಸಾಂಬ್ರಾಣಿ ಅಂದ್ರೆ ಬೆಂಜೋಯಿನ್ ಹೊಗೆ ಹಾಕ್ತೀವಿ. ಈ ಸಾಂಬ್ರಾಣಿ ಹೊಗೆ ಏನ್ ಮಾಡುತ್ತೆ ಗೊತ್ತಾ? ಇದು ಒತ್ತಡ ನಿವಾರಿಸಿ ಒಳ್ಳೆ ನಿದ್ರೆ ತರಿಸುತ್ತದೆ. ಹೀಗೆ ನಾವು ಅನುಸರಿಸಿದ್ರೆ ನಿದ್ರಾಹೀನತೆ ಸಮಸ್ಯೆ ನಿವಾರಣೆಯಾಗಿ ಒಳ್ಳೆಯ ಗಾಢ ನಿದ್ರೆ ಮಾಡಿ ಅನೇಕ ರೋಗಗಳಿಂದ ಪಾರಾಗಬಹುದು, ಆರೋಗ್ಯಯುತ ಜೀವನ ಬದುಕಬಹುದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.